ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಅಧಿವೇಶನ ಮುಗಿದ ತಕ್ಷಣ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥದ್ದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಸೆಂಬರ್ 19ರಂದು ದೆಹಲಿಗೆ ತೆರಳುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಸದ್ಯದ ಪ್ಲಾನ್ ಪ್ರಕಾರ ದೆಹಲಿಯಲ್ಲಿ 2ನೇ ಸುತ್ತಿನ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಡಿಸೆಂಬರ್ 20 ಅಥವಾ 21 ಸಭೆ ನಡೆಯಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಸಭೆ ನಡೆಸುತ್ತೆ ಅಂತ ಹೇಳಿ ವಿದೇಶ ಪ್ರಯಾಣದಿಂದ ಡಿಸೆಂಬರ್ 20ಕ್ಕೆ ರಾಹುಲ್ ಗಾಂಧಿಯವರು ವಾಪಸ್ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ವಾಪಸ್ ಬಂದ ಮೇಲೆ ಹೈಕಮಾಂಡ್ ನಾಯಕರು ಸಭೆ ಸೇರ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ವರಿಷ್ಠರ ಭೇಟಿ ವೇಳೆ ಸಿಎಂ ಸ್ಥಾನಕ್ಕೆ ಹಕ್ಕೊತ್ತಾಯ ಮಂಡಿಸುವಂತಹ ಸಾಧ್ಯತೆಗಳು ಕೂಡ ಇವೆ ಡಿಕೆ ಶಿವಕುಮಾರ್ ಅವರಿಂದ. ಯಾಕಂದ್ರೆ ಇದುವರೆಗೂ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಒಂದೇ ವಿಚಾರ, ಅವ್ರು ನಂಬ್ಕೊಂಡು ಬಂದಿರುವಂಥದ್ದು ಒಂದೇ ಪಾಲಿಸಿ, ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೆಲಸಕ್ಕೆ ಕೂಲಿ ಸಿಗಬೇಕು ಅನ್ನುವಂಥದ್ದು. ಹಾಗೆ ಈ ಬಾರಿ ನನಗೆ ಅಧಿಕಾರ ಹಂಚಿಕೆ ಆಗಬೇಕು, ಸಿಎಂ ಆಗಬೇಕು ಅನ್ನುವಂಥದ್ರ ಬಗ್ಗೆ ಅದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಡುವಂತಹ ಮತ್ತೊಮ್ಮೆ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಇದು ಇವತ್ತು ನಡೀತಾ ಇರುವಂತಹ ಒಂದು ಬೆಳವಣಿಗೆಗಳು ನೋಡಿ. ಅಲ್ಲಿ ಯತೀಂದ್ರ ಮತ್ತು ಸಿದ್ದರಾಮಯ್ಯ ಅವರು ಇವತ್ತು ಕೂತು ಮಾತಾಡಿದಂಥದ್ದು, ಅದಾದ ನಂತರ ಇಬ್ಬರು ಕೂಡ ಒಂದೇ ಕಾರ್ನಲ್ಲಿ ಹೊರಟರು. ಸೊ ಒಟ್ಟಿನಲ್ಲಿ ಈ ನಾಯಕತ್ವ ಬದಲಾವಣೆ ವಿಚಾರವಾಗಿ ಇನ್ನೂ ಕೂಡ ಚರ್ಚೆಗಳು ಆಗ್ತಾನೆ ಇವೆ. ಸರ್ಕ್ಯೂಟ್ ಹೌಸ್ನಲ್ಲಿ ಈಗ ನಡೆದಂತಹ ಒಂದಷ್ಟು ಬೆಳವಣಿಗೆ. ಸಿಎಂ ಪುತ್ರ ಯತೀಂದ್ರ ಸಭೆಗೆ ಮುನ್ನ ಲಂಚ್ ಮೀಟಿಂಗ್ ನಡೀತು. ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದರಲ್ಲಿದ್ದರು. ಹಾಗೆ ಎಚ್ ಸಿ ಮಹದೇವಪ್ಪ ಅವರಿದ್ದರು, ಜೊತೆಗೆ MLC ಯತೀಂದ್ರ ಅವರು ಕೂಡ ಊಟ ಮಾಡ್ತಲೇ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸಿಗ್ತಿರುವಂತಹ ಅಪ್ಡೇಟ್. 4 ಜನ ನಾಯಕರು ಸರ್ಕ್ಯೂಟ್ ಹೌಸ್ನಲ್ಲಿ ಕೂತು ಮಾತಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದ್ದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದ್ದಾರೆ ಒಂದ್ಸಾರಿ. ಇದು 2ನೇ ಸರಿ ಅಂದರೆ 1ನೇ ಸರಿ? 2ನೇ ಸರಿ ಹೇಳಿದ್ದಾರೆ. ಸ್ವಲ್ಪ ನೋಡೋಣ, ನಾವೇನು ಹೇಳಲಿಕ್ಕಾಗಲ್ಲ. ಅವ್ರು ಹೇಳಿದಕ್ಕೆ ನಾನು ಹೇಳಲಿಕ್ಕೆ ಕೊಡ್ಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದ್ದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದ್ದಾರೆ ಒಂದ್ಸಾರಿ. ಇದು 2ನೇ ಸರಿ ಅಂದರೆ 1ನೇ ಸರಿ? 2ನೇ ಸರಿ ಹೇಳಿದ್ದಾರೆ. ಸ್ವಲ್ಪ ನೋಡೋಣ, ನಾವೇನು ಹೇಳಲಿಕ್ಕಾಗಲ್ಲ. ಅವ್ರು ಹೇಳಿದಕ್ಕೆ ನಾನು ಹೇಳಲಿಕ್ಕೆ ಕೊಡ್ಲಿಕ್ಕಾಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳ್ಬೇಕು ನೀವು ಅಷ್ಟೇ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದ್ದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದ್ದಾರೆ ಒಂದ್ಸಾರಿ. ಇದು 2ನೇ ಸರಿ ಅಂದರೆ 1ನೇ ಸರಿ? 2ನೇ ಸರಿ ಹೇಳಿದ್ದಾರೆ. ಸ್ವಲ್ಪ ನೋಡೋಣ, ನಾವೇನು ಹೇಳಲಿಕ್ಕಾಗಲ್ಲ. ಅವ್ರು ಹೇಳಿದಕ್ಕೆ ನಾನು. ಮತ್ತೊಂದು ಮಹತ್ವದ ಬೆಳವಣಿಗೆಯಲ್ಲಿ ಅಧಿವೇಶನ ಮುಗಿದ ತಕ್ಷಣ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥದ್ದು ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಡಿಸೆಂಬರ್ 19ರಂದು ದೆಹಲಿಗೆ ತೆರಳುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಸದ್ಯದ ಪ್ಲಾನ್ ಪ್ರಕಾರ ದೆಹಲಿಯಲ್ಲಿ 2ನೇ ಸುತ್ತಿನ ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಸೋನಿಯಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಡಿಸೆಂಬರ್ 20 ಅಥವಾ 21 ಸಭೆ ನಡೆಯಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಸಭೆ ನಡೆಸುತ್ತೆ ಅಂತ ಹೇಳಿ ವಿದೇಶ ಪ್ರಯಾಣದಿಂದ ಡಿಸೆಂಬರ್ 20ಕ್ಕೆ ರಾಹುಲ್ ಗಾಂಧಿಯವರು ವಾಪಸ್ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ವಾಪಸ್ ಬಂದ ಮೇಲೆ ಹೈಕಮಾಂಡ್ ನಾಯಕರು ಸಭೆ ಸೇರ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ವರಿಷ್ಠರ ಭೇಟಿ ವೇಳೆ ಸಿಎಂ ಸ್ಥಾನಕ್ಕೆ ಹಕ್ಕೊತ್ತಾಯ ಮಂಡಿಸುವಂತಹ ಸಾಧ್ಯತೆಗಳು ಕೂಡ ಇವೆ ಡಿಕೆ ಶಿವಕುಮಾರ್ ಅವರಿಂದ. ಯಾಕಂದ್ರೆ ಇದುವರೆಗೂ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಒಂದೇ ವಿಚಾರ, ಅವ್ರು ನಂಬ್ಕೊಂಡು ಬಂದಿರುವಂಥದ್ದು ಒಂದೇ ಪಾಲಿಸಿ, ನಾನು ಕೆಲಸ ಮಾಡಿದ್ದೀನಿ, ನನ್ನ ಕೆಲಸಕ್ಕೆ ಕೂಲಿ ಸಿಗಬೇಕು ಅನ್ನುವಂಥದ್ದು. ಹಾಗೆ ಈ ಬಾರಿ ನನಗೆ ಅಧಿಕಾರ ಹಂಚಿಕೆ ಆಗಬೇಕು, ಸಿಎಂ ಆಗಬೇಕು ಅನ್ನುವಂಥದ್ರ ಬಗ್ಗೆ ಅದು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಇಡುವಂತಹ ಮತ್ತೊಮ್ಮೆ ಸಾಧ್ಯತೆಗಳು ಕಾಣಿಸ್ತಾ ಇದೆ.